2018ರಲ್ಲಿ ತಾವು ಅಪ್ರೂವ್ ಮಾಡಿದಂತ DPR ಇದು. ತಾವು ಅಪ್ರೂವ್ ಮಾಡಿದ್ರನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತೀರಿ. ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡುವಂತ ಸಂದರ್ಭದಲ್ಲಿ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ಸಹ ಸೇರಿದೆ. ಇದಕ್ಕೆ ಕಳಿಸ್ಕೊಟ್ಟಿದ್ಯಾರು? ಅಂದಿನ ರಾಜ್ಯ ಸರ್ಕಾರ, ಅಂದಿನ ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು ಕಳಿಸ್ಕೊಟ್ರು. ಇದಾದ ಮೇಲೆ ಮೂರನೇ ವ್ಯಕ್ತಿ, ಖಾಸಗಿ ವ್ಯಕ್ತಿ ಒಡಂಬಡಿಕೆ ಮಾಡ್ಕೊಳ್ತಾನೆ. ಏನಂತ ಮಾಡ್ಕೊಳ್ತಾನೆ? ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ನಾನು ನನ್ನ ಸ್ವಂತ ಹಣದಿಂದ ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಮೆಟ್ರೋ ಅವರು ಸಹ ಒಪ್ಪಿಗೆ ಕೊಡ್ತಾರೆ. ಆಯ್ತು ಮಾಡ್ಕೊಡಿ ಅಂತ. ಅದಕ್ಕೆ ಮುಂಚಿತವಾಗಿ ಏನಾಗತ್ತೆ? ಲ್ಯಾಂಡ್ ಅಕ್ವಿಜಿಷನ್ ಆಗತ್ತೆ. ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಜಿಷನ್ ಮಾಡುತ್ತೆ. ಲ್ಯಾಂಡ್ ಅಕ್ವಿಜಿಷನ್ ಮಾಡಿದೆ. ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಟ್ಟಿದೆ. DPR ಅಪ್ರೂವ್ ಆಗಿದೆ. ಪ್ರತಿಯೊಂದು ಆದ್ಮೇಲೆ ಇವತ್ತು ನನಗೆ ಉತ್ತರ ಕೊಡ್ತಾರೆ. ಎಂಬೇಸಿ ಕಂಪನಿಯವನು ಎಂಬೇಸಿ ಕಂಪನಿಯವನು ದುಡ್ಡು ಕೊಟ್ಟಿಲ್ಲ, ನಾವು ಮೆಟ್ರೋ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ. ಇದು ನ್ಯಾಯನಾ? ಎಂಬೇಸಿ ಅವ್ನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನ್ ಸಂಬಂಧ? ಇದು ಸಾರ್ವಜನಿಕರು ಉದ್ದೇಶಿಸಿ ಮಾಡಿರೋದು. ಪ್ರಶ್ನೆ ಆಯ್ತಾ ನಿಮ್ದು? ಪ್ರಶ್ನೆಗೆ ಉತ್ತರ. ಎಂಬೇಸಿ ಅವನು ಹಣ ಕೊಟ್ಟಿಲ್ಲ, ನಾವು ಮಾಡಲ್ಲ. ಓಕೆ, ಇದು ಮಾಡಿರೋದು ಎಂಬೇಸಿ ಅವನಿಗೋಸ್ಕರನಾ? ಆಯ್ತು, ಮಂತ್ರಿ ಉತ್ತರ ಕೊಡ್ತಾರೆ. ಯಾರಿಗೋಸ್ಕರ ಮಾಡಿರೋದು? ಉತ್ತರ ಕೊಡ್ತಾರಲ್ಲ ಅಧ್ಯಕ್ಷರೇ. ನಮ್ಮ ಬೆಂಗಳೂರಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ಅಭಿನಂದನೆ ಸಲ್ಲಿಸೋದು. ನಮ್ಮ ಅಶೋಕ್ ಅವರು ಎಲ್ಲ ಇದ್ರು. ನಾವು ಕೆಲವರು CSR ಅಲ್ಲಿ ಕೆಲವರು ಅವರ ಹೆಸರು ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈಗ ಇನ್ಫೋಸಿಸ್ ಅವರು 200 ಕೋಟಿ ಕೊಟ್ಟರು, ಡೆಲ್ಟಾ ಅವ್ರು ಕೊಟ್ಟರು. ಸೊ ಅವರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಎಲ್ಲಾ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ. ಇದು ಈ ಸರ್ಕಾರ ಅಲ್ಲ. ಪಾಪ ಅವರು ಏನ್ ಕೇಳ್ತಾ ಇದ್ದಾರೆ, ಪಾಪ ಅವ್ರ ಜಮೀನ್ ಇದೆ ಅಲ್ಲ, ಒಂದು 70-80 ಎಕರೆ ಇರ್ಬೇಕಲ್ಲ. ಮುಂದೆ ಒಂದ್ಸತಿ ಹೇಳಿದೆ ನಂಗೆ, ನೀನು 25 ಬೆಂಗಳೂರು ಸಿಟಿ ಮಧ್ಯದಲ್ಲೆಲ್ಲ ಆಸೆ ಅಲ್ವಾ ನನ್ನ ಜಮೀನ್ ಪಕ್ಕ ಸ್ಟೇಷನ್ ಇರ್ಬೇಕು. ಅಲ್ಲಲ್ಲ, ಈಗ ನಿಮ್ ಜಮೀನ್ ಪಕ್ಕದಲ್ಲಿ ನೀವು ಮಾಡ್ಕೊಂಡಿಲ್ವಾ? ನಾನು ಹೋಗಿಲ್ಲ. ಆಮೇಲೆ ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ದಿದ್ರೆ ಅಲ್ಲಿನ ಸ್ಥಳೀಯ ಶಾಸಕರು ಕೃಷ್ಣ ಬೈರೇಗೌಡರು ಅವ್ರು ಪತ್ರ ಬರೆದಿದ್ದಾರೆ. ಸರಿಗೆ ಅವಶ್ಯಕತೆ ಇದೆ. ಅವ್ರು ಹೇಳಿದ್ದಾರೆ ಬಿಡಪ್ಪ, ನನಗೇನು ಕೃಷ್ಣ ಬೈರೇಗೌಡರು ಬರೆದಿದ್ದಾರೆ. ಈಗ ನನ್ನ ಜಮೀನ್ ಬಿಟ್ಬಿಡಿ. ಕೃಷ್ಣ ಬೈರೇಗೌಡರು ಇದು ಬೇಡ ಅಂತ ಹೇಳಿ ನಾನು ಇವಾಗಲೇ ಕುಂತ್ಕೊಂಡ್ಬಿಡ್ತೀನಿ. ನಾನು ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಬೇಕು ಅಂತ ಕೇಳಿದ್ದೇನೆ. DCM ಅವ್ರಿಗೆ ಪರ್ಸನಲಿನೂ ರಿಕ್ವೆಸ್ಟ್ ಮಾಡಿದ್ದೇನೆ. ಸೊ ನಂದು ಒತ್ತಾಯ ಇದೆ. ಆದ್ರೆ DCM ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ. ನಾನು ಬೆಂಗಳೂರು ನಗರದ ಒಬ್ಬ ಶಾಸಕ, ಅಲ್ಲಿ ಬೆಂಗಳೂರಿನ ನಿವಾಸಿ. ಅವ್ರಿಗೂ ಈಗ ರಾಜ್ಯ ಜನತೆ ಹೇಳ್ತೇನೆ ನಿಮ್ಗೂ ಯಾರ್ಯಾರ್ದು ಏನೇನು ಮಾಡಕ್ಕೆ ಅವ್ರಿಗೆ ಹೇಳಿದ್ರೆ ಅವ್ರು ಕೇಳ್ತಾರ. ನನಗೆ ಅದ್ರ ಪಕ್ಕದಲ್ಲಿ ಯಾರ್ದು ಎಷ್ಟು ಏನು ಎಲ್ಲ ಇಡೀ ಬೆಂಗಳೂರದು ಚಿತ್ರ ಏನಿಲ್ಲ. ನನಗೆ ಅವ್ರಿಗೆ ಹೇಳಿದ್ರೆ ಅವ್ರು ಕೇಳ್ತಾರ. ಹೇಳಿ, ಈ ಪ್ರಾಜೆಕ್ಟ್ ಆಗೋದಕ್ಕೆ ನಾನೇ ಸಲಹೆ ಕೊಟ್ಬಿಡ್ತೀನಿ. ಆಯ್ತು, ಕೂತ್ಕೊಳ್ಳಪ್ಪ. ತುಂಬಾ ದೊಡ್ಡ ಸಲಹೆ ಏನಿಲ್ಲ. ಸ್ಟೇಷನ್ ಆಗ್ಬೋದು. ಒಂದ್ ನಿಮಿಷ ಸರ್, ಮಾನ್ಯ ಸಭಾಧ್ಯಕ್ಷರೇ, ನಾನೇ ಉಪಮುಖ್ಯಮಂತ್ರಿಗಳು ಒಂದು ಸಲಹೆನೂ ಕೊಡ್ತೀನಿ. ನೀವು ಒಂದೇ ಒಂದು ಫೋನ್ ಕಾಲ್ ಆಗುತ್ತಾ ಆಗಲ್ವಾ, ದುಡ್ಡು ಕಟ್ತೀಯಾ ಕಟ್ಟಲ್ವಾ, 24 ಅವರ್ ಟೈಮ್ ಕೊಡಿ, ನಿಮ್ದೊಂದು ಫೋನ್ ಕಾಲಕ್ಕೆ ದುಡ್ಡು ಕಟ್ತಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಬಿಲ್ಡರ್ಗಳು ಹೇಳಿದ ಮಾತು ಕೇಳ್ತಾರೆ. ಅದು ನಿಮ್ಮೊಬ್ಬರ ಮಾತ್ರ ಕೇಳೋದು. ಆಯ್ತು, ಉತ್ತರ ಕೊಡ್ಲಿ. ಒಂದು ಮಾತು ಹೇಳಿ ಸರ್. ಆಯ್ತು, ಈಗ ಎಲ್ಲರೂ ಕೇಳ್ತಾರೆ, ನೀವು ಕೇಳ್ಬೇಕಲ್ಲ ಹೇಳಿದಾಗೆ. ಒಂದು ಮಾತು ಹೇಳಿ. ಕೂತ್ಕೊಳ್ಳಿ, ಈಗ ಮುಂಡತ್ತೆ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಮುಂಡತ್ನವ್ರೆ. ಅಧ್ಯಕ್ಷರೇ, ಏನ್ ತೊಂದರೆ ಇಲ್ಲ. ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ. ಮನುಷ್ಯನಿಗೆ ನನಗೂ ಸ್ವಾರ್ಥ ಇದೆ, ಅವ್ರಿಗೂ ಸ್ವಾರ್ಥ ಇದೆ. ಈಗ ಹಿಂದೆ ಅಲ್ಲಿ ಎಂಬಾಸಿ ಅವ್ರದ್ದು ಒಂದು 250-200 ಎಕರೆ ಅಲ್ಲೇನೋ ಜಮೀನ್ ಇದೆ. ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಎಂಬಾಸಿದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. 140 ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು, 120 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ.
ಅದ್ರಲ್ಲಿ ಬರೀ 1 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಇವ್ರದ್ದು ಒಂದು 70-80 ಎಕರೆ ಇದೆ. ಇವರು ದುಡ್ಡು ಕೊಟ್ಬಿಡ್ಲೆ ಮುಂದತ್ತೆ ಇಟ್ಬಿಡ್ತೀನಿ ಸ್ಟೇಷನ್. ಓಕೆ ಸಭಾಧ್ಯಕ್ಷರೇ ಹಂಪನಗೌಡ ಬಾದಲ್ಲಿ ಅವರು ಅಂದ್ರೆ ಅಲ್ಲ ಈಗ ಐತಲ್ಲ, ಅಂದ್ರೆ ದುಡ್ಡು 6 ಜನ ಕೊಡ್ಲಿಕ್ಕೆ ಸ್ಟೇಷನ್ ಮಾಡೋದು ಯಾರು ಮಾಡ್ತಾರೆ, ಯಾರು ಕೊಡೋದು ಸರ್ಕಾರ ಸಲ ಮಾಡ್ತಾರೆ. ಅಲ್ಲ ಈಗ DPR ದಲ್ಲಿ ಇದೆ ಸ್ಟೇಷನ್. ಎಲ್ಲ ನೀವು ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ ಇದು ಅವ್ರು ಫಸ್ಟ್ ಕೊಡ್ತಾರೆ. ಗಂಭೀರವಾದ ಪ್ರಶ್ನೆ ಇದು. ಸರ್ಕಾರದ ಸಲ ಮಾಡ್ತದಂತೆ. ಸಭಾಧ್ಯಕ್ಷರ ಇದು ಗಂಭೀರವಾದ ಪ್ರಶ್ನೆ. ಅಧ್ಯಕ್ಷರೇ 9 ಕಿಲೋಮೀಟರ್ ಸ್ಟೇಷನ್ ಈಗ ಹಿಂದೆ ಸಿಎಂ ಅವರು ಅದನ್ನ ಅನುಮೋದನೆ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡನು ಕಟ್ಬೇಕಂತ ಈಗಾಗಲೇ ಅವರು ಕಟ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು 1 ಕೋಟಿ ಕಟ್ಟಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.